ಇವಾಗ ಗ್ಯಾರಂಟಿ ಯೋಜನೆ ಬಂದು ತೊಂದರೆ ಆಗಿರೋದು. ಅರ್ಥ ಆಯ್ತಾ? ತೊಂದರೆ ಏನಾಗಿಲ್ಲ, ಚೆನ್ನಾಗೇ ಇದೆ. ಆದರೆ ಕೊಡ್ತಾರೆ ದುಡ್ಡು ಸರಿ ಇಲ್ಲ. 5,000 10,000 20,000 25,000 ಕೊಡಬೇಕು. ಇವಾಗ ಕೊಟ್ಟಿದ್ರೆ ಗ್ಯಾರಂಟಿ ಕೊಟ್ಟಿರೋದು ಯಾರಿಗೆ? ಬಡ ಜನಗಳಿಗೆ, ಬಡವರ್ಗದವ್ರಿಗೆ ಕೊಡ್ತಾರಲ್ವಾ. ಅದರಿಂದ ನೀವೇನು ಮಾಡಬೇಕು? ಜಾಸ್ತಿ ಕೊಡಬೇಕು. ಅವ್ರ ಮನೆಯಿಂದ ಈಚೆ ಬರಬಾರ್ದು, ಆರಾಮಾಗಿ ಅವ್ರ ಸೌಕರ್ಯ ಚೆನ್ನಾಗಿ ನೋಡ್ಕೋಬೇಕು ನಾವು. ಅದರಿಂದ ಟ್ಯಾಕ್ಸ್ ದುಡ್ಡು ಯಾರು ಕೊಡ್ತಾರದಲ್ವ, ಒಳ್ಳೇದಿಲ್ಲ ಆಯ್ತದೆ. ಅಭಿವೃದ್ಧಿ ಎಲ್ಲ ಆಯ್ತೈತೆ, ಅಭಿವೃದ್ಧಿಗೆ ಏಟಾಯ್ತೈತೆ. ಅಭಿವೃದ್ಧಿಗೆ ಮಾಡ್ತಾಯಿಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಕಾಸಿಲ್ಲ, ಬರೀ ಎಲ್ಲ ಅವ್ರಿಗೆ ಹೋಯ್ತಾಯಿತು. ಸೋಮಾರಿತನ ಬಂದಿಲ್ಲ, ಇನ್ನು ಬರಬೇಕು. ಬರೋಕ್ಕೆ ಮಾಡೋಕ್ಕೆ ಸರ್ಕಾರ ದುಡ್ಡು ಕೊಡ್ಬೇಕು ಸರಿಯಾಗಿ. ಅವ್ರಿಗೆ ಜನಗಳಿಗೆ ಸರಿಯಾಗಿ ದುಡ್ಡು ಕೊಡ್ತಾಯಿಲ್ಲ. ಅವರು ಅನಾನುಕೂಲ ಮಾಡ್ತಾವ್ರೆ ಸರ್ಕಾರ. ಸರಿಯಾಗಿ 10,000 15,000 20,000 ಕೊಟ್ಟರೆ ಅವ್ರಿಗೆ ಆರಾಮಾಗಿ ತಿರುಗಾಡ್ಕೊಂಡು ಬಡವರೆಲ್ಲ ಸೋಷಿಯಲ್ ಆಗಿರ್ತಾರೆ. ಇಫೆಕ್ಟ್ ಏನು ಆಗಲ್ಲ. ಯಾಕೆಂದರೆ ಗ್ಯಾರಂಟಿ ಕೊಟ್ಟವ್ರ ಯೋಜನೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊತಾರೆ. ನೆಕ್ಸ್ಟ್ ಸರಿ 2,000 ಕೊಡ್ತಾರೆ, 4,000 ಕೊಡ್ತೀವಿ ಅಂತ ತಿರುಗಿ ಎಲೆಕ್ಷನ್ಗೆ ಎತ್ಕೊಂಬತ್ತಾರೆ. ಜನಗಳು ದುಡ್ಡು ಬೇಕಲ್ಲ, ಅದು ಬಡ ಜನಗಳೆಲ್ಲ ಓಟ್ ಹಾಕ್ತಾರೆ ಅವ್ರಿಗೆ. ಯಾವಾಗ ಶ್ರೀಮಂತರು ಓಟ್ ಹಾಕಲ್ವೋ, ವಯಸ್ಕರು ಯಾರು ಬುದ್ಧಿವಂತರು ಎಲ್ಲಿವರೆಗೂ ಓಟ್ ಹಾಕಲ್ಲ ಅಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ಹಿಂಗೆ ಹಾಳಾಗೋಯ್ತಾರೆ. ಹಿಂಗೆ ಹಾಳಾಗೋಗೋ ಕಾರಣ ಏನಪ್ಪ ಅಂದರೆ ಬುದ್ಧಿವಂತರು ಯಾರು ಓಟ್ ಹಾಕ್ತಾಯಿಲ್ಲ, ಬೇಕಾಗಿಲ್ಲ. ಶ್ರೀಮಂತರು ಯಾರು ಬೇಕಾಗಿಲ್ಲ, ಓಟ್ ಎಲ್ಲ ಹಾಕ್ತಾರೆ. ಶ್ರೀಮಂತರು ಓಟ್ ಹಾಕ್ತಾಯಿಲ್ಲ, ಬಡವರು ಓಟ್ ಹಾಕೋದು. ಅದಕ್ಕೋಸ್ಕರ ಅವ್ರಿಗೆಲ್ಲ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.